ಫೈನಲಿ ಇಷ್ಟು ಡಿಸೈನ್ ಬಿಡಿಸಿದೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ತಲೆಗೆ ಫುಲ್ಲು ಆಯಿಲ್ ಹಾಕೊಂಡಿದೀನಿ, ಹಾಗಾಗಿ ಈ ತರ ಕಾಣಿಸ್ತಿದೆ. ಅಂಡ್ ನಿನ್ನೆ ನಾವು ಪ್ರೊಸೆಷನ್ಗೆ ಹೋಗಿದ್ವಿ, ಗಣಪತಿ ಲಾಸ್ಟ್ ಮೆರವಣಿಗೆ ಅದು. ಸೊ ನಿಮ್ ಜೊತೆ ನಾನು ಅದು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಈಗ ನೋಡಿ, ಈ ವಿಡಿಯೋದಲ್ಲಿ ನೀವು 2 days ವ್ಲಾಗ್ ನೋಡ್ತೀರಾ. ಆ್ಯಂಡ್ ಇದು ಈಗ ನಾವು ನಿಂತಿರೋದು ಗಣಪತಿದು ಪ್ರೊಸೆಷನ್ ನೋಡ್ಲಿಕ್ಕಂತ. ಇದು ನಮ್ಮ ಮನೆ ಹತ್ರನೇ ಸಂತೆಕಟ್ಟೆಯಲ್ಲಿ 4 days ಗಣಪತಿಯನ್ನು ಇಟ್ಟಿದ್ರು. ನಾವು ಲಾಸ್ಟ್ ಡೇ ಹೋಗಿ ನೋಡೋಣ ಅಂತ ಈಗ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಕೆಲವೊಂದು ಸ್ಟೇಜಲ್ಲಿ ವೇಷಗಳ ಪರ್ಫಾರ್ಮೆನ್ಸ್ ಇತ್ತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೇಯ್ನಾಗಿ ಟೈಗರ್ ಡ್ಯಾನ್ಸ್ ಇತ್ತು, ಹುಲಿ ವೇಷ. ಆ್ಯಂಡ್ ನಾನು ಅಷ್ಟಮಿಗೆ ಚೌತಿಗೆಲ್ಲ ನನಗೆ ಸರಿಯಾಗಿ ಹುಲಿ ವೇಷ ಡ್ಯಾನ್ಸು ನೋಡಲಿಕ್ಕೇ ಸಿಕ್ಕಿರಲಿಲ್ಲ. ಆ್ಯಂಡ್ ಇವತ್ತು ತುಂಬಾ ನೋಡಿದೆ, ಒಂದು 1 hour ತನಕ ಡ್ಯಾನ್ಸ್ ಮಾಡಿದ್ದಾರೆ ಸ್ಟೇಜಲ್ಲಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ವಿಡಿಯೋನು ಎಲ್ಲಿನೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಗಣಪತಿ ಅಂತೂ ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಆ್ಯಂಡ್ ಇದು ಗಣಪತಿಯನ್ನು ಲಾಸ್ಟಿಗೆ ಎತ್ಕೊಂಡು ಮೆರವಣಿಗೆಗೆ ಅಂತ ಹೋಗ್ತಾರೆ. ಆಗ ಏನೋ ಇದು ಫಸ್ಟ್ ಟೈಮ್ ಇಷ್ಟು ಹತ್ರದಲ್ಲಿ ನಾನು ನೋಡೋದು, ಮೆರವಣಿಗೆಗೆ ಅಂತ ಎತ್ಕೊಂಡು ಗಾಡಿಯಲ್ಲಿಡುವುದು. ಸೊ ಅದೇನೋ ಒಂಥರ ಎಮೋಷ್ನಲ್ ಅಂತ ಅನಿಸುತ್ತೆ, ಬೇಜಾರು, ಅಯ್ಯೋ ನೀರಿಗೆ ಹಾಕ್ತಾರಲ್ಲ ಅಂತ ಅನಿಸುತ್ತೆ ಈ ಟೈಮಿಗೆ. ಜನ ಅಂತೂ ತುಂಬಾ ಇದ್ದರು, ಇಲ್ಲಿ ನೀವು ನೋಡ್ತಿರ್ಬೋದು. ಆ್ಯಂಡ್ ಈ ಗಣಪತಿಯನ್ನು 4 days ಇಟ್ಟಿದ್ರು. ಇದಕ್ಕಿಂತ ಮುಂಚೆ ಸ್ಟೇಜಲ್ಲಿ ಕೆಲವೊಂದು ವೇಷಗಳ ಡ್ಯಾನ್ಸ್ ಇತ್ತು. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಇಲ್ಲಿ ನೀವು ನೋಡ್ತಿರ್ಬೋದು. ನೆಕ್ಸ್ಟ್ ಈ ವೇಷ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಇದಕ್ಕೇನು ಹೇಳ್ತಾರೆ, ಅಗೋರಿಗಳು ಅಂತ ಹೇಳ್ತಾರಲ್ವ, ಎಲ್ಲಿಂದ ಮೌಂಟೇನಿಂದೆಲ್ಲ ಬಂದಿದ್ದಾರೆ ಅಂತ. ಸೊ ಇದು ವೇಷ ತುಂಬ ಚೆನ್ನಾಗಿತ್ತು. ಇದು ನಾನು ಫಸ್ಟ್ ಟೈಮ್ ನೋಡೋದು ಇದು ವೇಷ. ಆ್ಯಂಡ್ ಇವ್ರದ್ದು ಸ್ವಲ್ಪ ಪರ್ಫಾರ್ಮೆನ್ಸ್ ಇತ್ತು ಸ್ಟೇಜಲ್ಲಿ ಈ ಥರ. ಈಗ ಪ್ರದರ್ಶನದಲ್ಲಿ ಸಂತೆಕಟ್ಟೆ ಫ್ರೆಂಡ್ಸ್ ನೆಕ್ಸ್ಟು ಪ್ರೊಸೆಷನಲ್ಲಿ ಹೇಗಿತ್ತು ಏನಿತ್ತು ಅಂತ ತೋರಿಸ್ತೀನಿ, ಇಲ್ಲಿ ನೋಡ್ತಿರ್ಬೋದು.
ಫೈನಲಿ ಪ್ರೊಸೆಷನ್ ಎಲ್ಲ ಮುಗೀತು, ನೋಡ್ಕೊಂಡು ನಾವು ಮನೆಗೆ ಬಂದ್ವಿ. ಆ್ಯಂಡ್ ಈ ವರ್ಷದ್ದು ಇದು ಲಾಸ್ಟು ವಿಡಿಯೋ ಗಣಪತಿದು. ಆ್ಯಂಡ್ ಇನ್ನು ಮುಂದಿನ ವರ್ಷನೇ ಅಲ್ವಾ ಸಿಗೋದು. ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡಿರೋದು. ಆ್ಯಂಡ್ ಇಲ್ಲಿ ನಮ್ಮಮ್ಮ ತರಕಾರಿ ಸಾರು ಮಾಡ್ತಿದ್ದಾರೆ. ಇದು ಬದನೆಕಾಯಿ, ನುಗ್ಗೆಕಾಯಿ ಆ್ಯಂಡ್ ಟೊಮ್ಯಾಟೊ. ಇದು ತುಂಬ ಈಸಿಯಾಗಿರುವಂಥ ರೆಸಿಪಿ. ಆ್ಯಂಡ್ ಇದಕ್ಕೆ ಮಸಾಲ ಮಾತ್ರ ಪ್ರಿಪೇರ್ ಮಾಡಬೇಕು, ಅದು ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ನನಗೇನು ಯೂಸ್ ಆಗುತ್ತೆ, ಯಾಕಂದರೆ ನಾನು ನಾಳೆ ದುಬೈಗೆ ಹೋದರೆ ನನಗೆ ನನ್ನ ಅಮ್ಮನಿಗೆ ಕಾಲ್ ಮಾಡಬೇಕಾಗಿಲ್ಲ. ಯಾಕಂದರೆ ನಮ್ಮ ಅಮ್ಮ ಬ್ಯುಸಿ ಇರ್ತಾರೆ ಆ ಟೈಮ್ಗೆ. ಇದು ಹೇಗೆ ಮಾಡೋದು, ನನಗೆ ನಮ್ಮ ಮನೆಯದು ಕೈ ರುಚಿ, ನಮ್ಮ ಮನೆಯದು ರುಚಿ ನನಗೆ ನೆನಪಾದರೆ ನಮ್ಮ ಅಮ್ಮನಿಗೆ ಕಾಲ್ ಮಾಡಬೇಕಾಗಿಲ್ಲ. ನಾನು ಡೈರೆಕ್ಟ್ ಒಂದು ವಿಡಿಯೋ ನೋಡಿದ್ರಾಯ್ತು, ಈ ವಿಡಿಯೋ ಓಪನ್ ಮಾಡಿದ್ರಾಯ್ತು. ಸೊ ಬಂದುಬಿಡತ್ತೆ, ಸೊ ಆರಾಮಾಗಿ ಮಾಡ್ಕೊಬೋದು. ಸೊ ಅದು ಪ್ಲಸ್ ಅಂತ ಹೇಳ್ಬೋದು ಯೂಟ್ಯೂಬ್ ಮಾಡೋದ್ರಿಂದ. ವೆಜಿಟೇಬಲ್ಸ್ ಎಲ್ಲ ನೋಡಿ ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟು ಗ್ಯಾಸಲ್ಲಿ ಕೆಂಪು ಮೆಣಸಿನ್ಕಾಯಿ ಇದೆ ಅಲ್ವಾ, ಇದು ಸ್ವಲ್ಪ ಖಾರ ಮೆಣಸಿನ್ಕಾಯಿ ಅಂತೆ. ಸೊ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದಾರೆ. ನೆಕ್ಸ್ಟು ಕರಿಗೆ ಮಸಾಲ ಪ್ರಿಪೇರ್ ಮಾಡಬೇಕಲ್ವಾ, ಅದಕ್ಕೆ ಏನೆಲ್ಲ ಬೇಕು ಅಂತ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು, ಒಂದು ಅರ್ಧದಷ್ಟು ತೆಂಗಿನಕಾಯಿ, ನೆಕ್ಸ್ಟ್ 1 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯ, ಆಮೇಲೆ ಆಗ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು ರೆಡ್ ಚಿಲ್ಲೀಸ್ ಎಲ್ಲ ಹಾಕಿ, ನೆಕ್ಸ್ಟ್ ಇದು ಹುಳಿ, 2ರಿಂದ 3 ಬೆಳ್ಳುಳ್ಳಿ. ಇದನ್ನೀಗ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇನ್ನೊಂದು ಕಾಮನ್ ಥಿಂಗ್ ಏನು ಗೊತ್ತಾ, ನಮ್ಮ ಉಡುಪಿ ಕಡೆ ಎಲ್ಲರ ಮನೆ ಕಿಚನಲ್ಲಿ ಕೂಡ ಗ್ರೈಂಡರ್ ಇರಲೇಬೇಕು, ಗ್ರೈಂಡರ್ ಬೇಕೇ ಬೇಕು. ಯಾಕಂದರೆ ನಾವು ಎಲ್ಲ ಮಸಾಲೆಗಳನ್ನು ಗ್ರೈಂಡರಲ್ಲೇ ಗ್ರೈಂಡ್ ಮಾಡ್ಕೊಳ್ಳೋದು. ಆ್ಯಂಡ್ ಫಿಶ್ಗೆ ಮಸಾಲ ಇರ್ಬೋದು, ತರಕಾರಿಗೆ ಏನಾದರೂ ಮಸಾಲ ಇರ್ಬೋದು, ನಮಗೆ ಗ್ರೈಂಡರಲ್ಲಿ ಮಾಡಿದ್ರೇ ಒಂದು ಸಮಾಧಾನ ಇರುತ್ತೆ. ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲು ತೆಂಗಿನೆಣ್ಣೆ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ವಲ್ಪ ಜೀರಿಗೆ, ಸ್ವಲ್ಪ 1-2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕರಿ ಲೀವ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ತಾರೆ, ಒಂದು ಅರ್ಧ ಆನಿಯನ್ ಹಾಕ್ಕೊಳ್ತಾರೆ. ಹಾಕಿ ಇದನ್ನು ಕೂಡ ಫ್ರೈ ಮಾಡ್ತಾರೆ. ಸ್ವಲ್ಪ ಸ್ಮೂತ್ ಆದಮೇಲೆ ಇದಕ್ಕೆ ಒಂದು ಟೊಮ್ಯಾಟೊ ಕಟ್ ಮಾಡಿ ಹಾಕ್ತಾರೆ. ಆ್ಯಂಡ್ ಟೊಮ್ಯಾಟೊ ಜಾಸ್ತಿ ಸ್ಮೂತ್ ಆಗೋದು ಅದಕ್ಕೆ ಏನು ಮಾಡಲ್ಲ, ಮಸಾಲದಲ್ಲೇ ಬೇಯುತ್ತಲ್ವ, ಇನ್ನು ಮಸಾಲ ಹಾಕ್ಲಿಕ್ಕಿದೆ. ಈಗ ನೆಕ್ಸ್ಟು ಆಗ ಕಟ್ ಮಾಡ್ಕೊಂಡಿರುವ ತರಕಾರಿಗಳನ್ನೆಲ್ಲ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದಾರೆ. ಆಮೇಲೇನು ಉಪ್ಪು ಹಾಕ್ಕೊಬೋದು, ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆಗ ಉಪ್ಪು ಹಾಕ್ಕೊಂಡ್ರಾಯ್ತು. ಆ್ಯಂಡ್ 2 ಗ್ಲಾಸ್ ನೀರು ಹಾಕ್ತಾರೆ, ಯಾಕಂದರೆ ತರಕಾರಿ ಚೆನ್ನಾಗಿ ಬೇಯಬೇಕಲ್ಲ. ಈಗ ಇದನ್ನು ಬೇಯಲಿಕ್ಕೆ ಇಡ್ತಾರೆ. ಮಸಾಲ ಗ್ರೈಂಡರ್ಲಿ ಗ್ರೈಂಡ್ ಆಗ್ತಾ ಇದೆ. ಆ್ಯಂಡ್ ತರಕಾರಿ ಕೂಡ ಬೇಯ್ತಾ ಇದೆ. ಈಗ ತುಂಬಾ ಟೇಸ್ಟಿ ಆಗಿರುತ್ತೆ. ಯಾವಾಗಲೂ ಮೀನ್ ಸಾರೇ ತಿಂದು ಬೋರ್ ಆದರೆ ಈ ಥರ ತರಕಾರಿ ಸಾರು ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ಇದು ಕ್ವಿಕ್ ಆಗಿ ಆಗುತ್ತೆ, ಏನು ಜಾಸ್ತಿ ರಾಮಾಯಣ ಇಲ್ಲ. ಸೊ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಿರ್ಬೋದು ತರಕಾರಿ ಫೈನಲ್ ಆಗಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮಸಾಲ ಹಾಕುವ. ಗ್ರೈಂಡರಿಂದ ನೋಡಿ ಮಸಾಲ ತೆಗಿತಿದ್ದಾರೆ ನಮ್ಮಮ್ಮ. ನೋಡಿ ಆನ್ ಇರುವಾಗಲೇ ಎಷ್ಟು ಆರಾಮಾಗಿ ತೆಗಿತಾರೆ. ಈ ಥರ ಎಲ್ಲ ತುಂಬಾ ಕಷ್ಟ, ನನಗೇನೆ ಶಾಕ್ ಆಗುತ್ತೆ, ಭಯ ಆಗುತ್ತೆ ಇದನ್ನು ನೋಡಿದಾಗ. ಮಸಾಲ ಎಲ್ಲ ಹಾಕ್ಕೊಂಡಿದ್ದಾರೆ ಒಂದು ಪಾತ್ರೆಗೆ. ಆ್ಯಂಡ್ ಈಗ ಆ ವೆಜಿಟೇಬಲ್ ಬೆಂದಿದಲ್ಲ ಅದಕ್ಕೆ ಮಸಾಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದಕ್ಕೀಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಬೇಕು. ಆ್ಯಂಡ್ ಇದು ಒಂದು ಸಲ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆದರೆ ನಮ್ಮದು ವೆಜಿಟೇಬಲ್ ಕರಿ ರೆಡಿ ಆಗುತ್ತೆ. ಇದು ತುಂಬ ಟೇಸ್ಟಿ ಆಗಿರುತ್ತೆ ಮಾತ್ರ. ಬಾಯ್ಲ್ ಆಗ್ತಾ ಇದೆ. ಸೊ ಫೈನಲಿ ರೆಡಿ ಆಯಿತು. ಇನ್ನು ಊಟ ಮಾಡೋದು ಇನ್ನು ಆಮೇಲೆ ಸಿಗ್ತೀನಿ. ಇವತ್ತು ನಮ್ಮದು ಊಟ ಸಿಂಪಲ್, ಬಾಯ್ಲ್ಡ್ ರೈಸು, ಅದಕ್ಕೆ ಇದು ವೆಜಿಟೇಬಲ್ ಕರಿ, ಜೊತೆಗೆ ತುಂಬ ಖಡಕ್ ಆಗಿರುವಂಥ ಬೆಳ್ಳುಳ್ಳಿ ಉಪ್ಪಿನಕಾಯಿ ಚೆನ್ನಾಗಾಗುತ್ತೆ. ನಮ್ಮದು ಗೂಚಿ ಕೂಡ ಫುಲ್ಲು ಎಕ್ಸೈಟ್ ಆಗಿದೆ. ಅದಕ್ಕೇನು ಬೇಕಿರ್ಬೋದು ಮೆಹಂದಿ. ಹೌದು ಇನ್ಪಿನತ್ತು ಗೂಚಿ ಟ್ರೀಟ್ ಓಯ್ ಹಲೋ ಒಂದಿನ ಚಾಕ್ಲೇಟ್ ಅಂತ ಗೂಚಿ. ಅದು ನಾನು ಅದಕ್ಕೆ ಟ್ರೀಟ್ ತಿನ್ನಿಸ್ತೀನಲ್ವಾ, ಅದು ಟ್ರೀಟ್ ಅಂತ ಅನ್ಕೊಂಡಿದೆ. ಈಗ ಇದು ಟ್ರೀಟ್ ಅಂತ ಅನ್ಕೊಂಡಿದೆ. ಅದು ಟ್ರೀಟ್ ಯಾವಾಗಲೂ ಕೊಡೋದಲ್ಲ, ವೀಕ್ಲಿ ಒನ್ಸ್ ಮಾತ್ರ ಕೊಡೋದು ಇದಕ್ಕೆ ಟ್ರೀಟು. ಸೊ
ಒಬ್ಬ ಏನು ಫೇಸ್ ಮಾರೆ ಈ ಪುಚ್ಚದ ಫುಲ್ಲು ಗರ್ವ ಫೇಸ್ ತುಲ ಒಬ್ಬ ಈ ಪುಚ್ಚೆ ನೆನಪಿಲಿಯಾ. ನಾಳೆ ನಮ್ಮದು ಕ್ಲೋಸ್ ರಿಲೇಟಿವ್ಸ್ ಇದು ಮದುವೆ ಇದೆ ಆ್ಯಂಡ್ ನಿನ್ನೆ ಮೆಹಂದಿ ಇತ್ತು. ಸೊ ನನಗೇನೋ ತುಂಬ ಮನಸ್ಸಾಗ್ತಿತ್ತು ನಾನು ಮೆಹಂದಿ ಇಡೋಣ ಅಂತ. ನಾನು ನನ್ನ ಮ್ಯಾರೇಜ್ಗೆ ಇಟ್ಟಿರೋದು ಮೆಹಂದಿ, ಅದಾದಮೇಲೆ ನನ್ನ ಹ್ಯಾಂಡ್ಗೆ ಮೆಹಂದಿ ಇಟ್ಟೇ ಇಲ್ಲ. ಮ್ಯಾರೇಜ್ ಫಂಕ್ಷನ್ ಇದೆ ಅಲ್ಲ, ಮೆಹಂದಿ ಇಡೋಣ ಅಂತ ಅನಿಸ್ತು. ಆ್ಯಂಡ್ ಇಲ್ಲಿ ನಾನು ಈ ಡಿಸೈನ್ ನಿಮಗೆ ತೋರಿಸ್ದಲ್ಲ ಈಗ ಮೊಬೈಲಲ್ಲಿ, ಆ ಡಿಸೈನ್ ಡ್ರಾ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ನೋಡುವ ಲಾಸ್ಟಿಗೆ ಹೇಗೆ ಬರುತ್ತೆ ಅಂತ. ಫ್ರೆಂಡ್ಸ್, ಹೇಗೂ ಒಂದು ರೌಂಡ್ ಬಿಡಿಸಿದೆ, ಇಲ್ಲಿ ನೋಡ್ಬೋದು. ಇನ್ನೂ ತುಂಬ ಇದೆ ಬಿಡ್ಸೋಕ್ಕೆ. ಸೊ ಓಕೆ, ರೆಡ್ ಆದರೆ ಸಾಕು ಅಷ್ಟೇ. ತುಂಬ ಇಯರ್ಸ್ ಬಿಟ್ಟು ನಾನೇ ಬಿಡಿಸೋದಲ್ವಾ, ಸೊ ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ತಪ್ಪತ್ತೆ ಕೈಯಲ್ಲಿ. ಆ್ಯಂಡ್ ಇಟ್ಸ್ ಓಕೆ, ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಫೈನಲಿ ಇಷ್ಟು ಡಿಸೈನ್ ಬಿಡಿಸಿದ್ದೀನಿ. ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಬಟ್ ಓಕೆ, ಚೆನ್ನಾಗಾಗಿದೆ. ಫೈನಲಿ ಡಿಸೈನ್ ಬಿಡ್ಸಿ ಆಯಿತು. ಹೇಗೋ ಒಂದು ಬಿಡಿಸಿದೆ, ನೀವು ನೋಡ್ತಿರ್ಬೋದು. ಕ್ಲಿಯರ್ ಆಗಿ ತೋರಿಸ್ತೀನಿ. ಎಷ್ಟು ಬಿಡಿಸುವಷ್ಟರಲ್ಲೇ ನನಗೆ ಸಾಕಾಗೋಯ್ತು. ತೋರಿಸ್ತೀನಿ ಕ್ಲಿಯರ್ ಆಗಿ. ಈಗ ನೋಡಿ ಹೇಗಾಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ಇಷ್ಟು ಸಾಕು, ಇವತ್ತಿಗೆ ಇಷ್ಟು ಸಾಕು. ಹಿಂದೆ ಕೂಡ ಬಿಡಿಸ್ಬೇಕಂತಿದೆ ಸ್ವಲ್ಪ ಸಿಂಪಲ್ ಆಗಿ, ಬಟ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ. ಈಗ ಟೈಮ್ ಆಯಿತು, 8 o'clock ಆಗ್ತಾ ಬಂತು. ಟೈಮ್ 7:30 ಆಯಿತು. ಸೊ ಇಷ್ಟು ಸಾಕು. ಇನ್ನು ಸ್ವಲ್ಪ ಫ್ರೀ ಓಕೆ ಅಂತ ಅನಿಸಿದರೆ ಹಿಂದ್ಗಡೆನೂ ಬಿಡಿಸ್ತೀನಿ. ಅದು ನೆಕ್ಸ್ಟ್ ವ್ಲಾಗಲ್ಲಿ, ಮ್ಯಾರೇಜ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಷ್ಟು ಇದೆ. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.